ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ಕಾರ್ಯಕ್ರಮ ನಾನು ರಾತ್ರಿ 9:30 ತಗೊಂಡಿರ್ತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಯಾಕಪ್ಪ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ವೆಂಕಟರಮಣ ಸಾಮಾನ್ಯವಾಗಿ ಎಲ್ಲರೂ. ಆದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಇವತ್ತು ಯಾರ್ಯಾರು ನನ್ನ ಪ್ರೋಗ್ರಾಮ್ ನೋಡ್ತಾ ಇರೋರು ಆಮೇಲೆ ಕಾಲ್ಸ್ ತೊಗೊಳ್ತೀನಿ. ಸಂಜೆ ಎಲ್ಲರೂ ಮನೇಲಿರ್ತೀರ, ಮನೆಯವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಯಜಮಾನರು ಆಚೆ ಹೋಗಿದ್ದಾರೆ, ಅಥವಾ ಯಜಮಾನರು ಇಲ್ದಿರೋ ಟೈಮಲ್ಲಿ ಜ್ಯೋತಿಷ್ಯರು ಏನೇನು ಹೇಳ್ತಾರೆ ಕೇಳಿಸ್ಕೊಳ್ಳೋದು, 9 ಗಂಟೆ ಆದಮೇಲೆ ಬರ್ತಕ್ಕಂಥವ್ರದ್ದೆಲ್ಲ ಜಾಸ್ತಿ ನೋಡೋದು, 9, 9:30, 10 ಗಂಟೆ, ಮಧ್ಯಾಹ್ನ, ಸಂಜೆ. ಕರ್ನಾಟಕದಲ್ಲೇ ಅಥವಾ ಭಾರತದಲ್ಲೂ ಇರ್ಬೋದು ಅನಿಸುತ್ತೆ, ಬಟ್ ಸದ್ಯಕ್ಕೆ ಕರ್ನಾಟಕದಲ್ಲಿ 9:30 ಆದಮೇಲೆ ಜ್ಯೋತಿಷ್ಯ ಕಾರ್ಯಕ್ರಮ ಯಾವುದೂ ಇಲ್ಲ. 9:30 ಆದಮೇಲೆ ಸ್ವಲ್ಪ ವಿಚಾರವಾದಿಗಳು ಕೂತಿರ್ತಾರೆ. ಆಶಾವಾದಿಗಳು, ವಿಚಾರವಾದಿಗಳು, ಬುದ್ಧಿವಂತರು, ಗುಣವಂತರು, ಎಲ್ಲವಂತರು, ಶ್ರೀಮಂತರು. ನಿಖರವಾಗಿರ್ತಕ್ಕಂಥ ಜ್ಯೋತಿಷ್ಯನ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಜೊತೆ ಹೇಳಿದಾಗ ಓಕೆ, ಇದು ಕರೆಕ್ಟಾಗಿದೆ. 2016 ಕೂಡ ನಾನು ರಾತ್ರಿ ಟೈಮಲ್ಲಿ ತೊಗೊಂಡಿರ್ತಕ್ಕಂಥದ್ದು. 2016 ನಾನು ನೈಟೇ ಜ್ಯೋತಿಷ್ಯ ಶಾಸ್ತ್ರನ ಪ್ರಾತಃ ಕಾಲದಲ್ಲೇ ಹೇಳಬೇಕು ಅನ್ನೋ ಒಂದು ಟ್ಯಾಬುನ ಹೊಡೆದಾಕಿದ್ದೀನಿ. ಎಲ್ಲ ಮೆಟೀರಿಯಲಿಸ್ಟಿಕ್ ಬಗ್ಗೆ ಕೇಳೋಕ್ಕೆ ಬೆಳಿಗ್ಗೆನೇ ಪ್ರಾತಃ ಕಾಲದಲ್ಲಿ ನಾನು ಸಾಧನೆ ಮಾಡ್ತೀನ ಅಂತ ಕೇಳೋದು ಬಿಟ್ಬಿಟ್ಟು, ನನಗೆ ಅವನು ಯಾವನೋ ದುಡ್ಡು ಕೊಟ್ಟಿಲ್ಲ, ಯಾವಾಗ ಬರುತ್ತೆ, ಬೆಳಿಗ್ಗೆ ಎದ್ದು ಗೋಳುಗಳನ್ನು ಕೇಳ್ತಕ್ಕಂಥದ್ದು ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಜನರಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಡಿವೋರ್ಸ್ ಬಗ್ಗೆ ಮಾತಾಡೋದು, ಕೋರ್ಟ್ ಬಗ್ಗೆ ಮಾತಾಡೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಇವೆಲ್ಲ ಆಧ್ಯಾತ್ಮಿಕ ಕಡೆ ಇರೋದಿಲ್ಲ. ಇನ್ನೊಂದು ಮುಖ್ಯ ಉದ್ದೇಶ, ನಮ್ಮ ಯುವಕರು ಇಂಥ ಟೈಮಲ್ಲಿ, ನನ್ನ ಇವಾಗ ಯಾರು ಟಿ ವಿ ಹಾಕ್ಕೊಂಡಿದ್ದೀರಾ, ಎಲ್ಲೋ ಒಂದು ಕಡೆ ಓಡಾಡ್ತಾ ಇರ್ತಾರೆ, ಹಿಂದ್ಗಡೆ ಓಡಾಡ್ತಾ ಇರ್ತಾರೆ. ಅಂಥ ಟೈಮಲ್ಲ ಅದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ನಂಬಲ್ಲ ಇಂಥವೆಲ್ಲ, ನಾವು ಮಂತ್ರ ನಂಬಲ್ಲ, ಅಥವಾ ಪೂಜೆ ನಂಬಲ್ಲ, ಅಥವಾ ಮತ್ತೊಂದು ನಂಬಲ್ಲ ಅನ್ನೋರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಷನ್. ದಯವಿಟ್ಟು ಹೋಗ್ಬಿಟ್ಟು ಗೂಗಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾರು ಕಂಡುಹಿಡಿದಿದ್ದಾರೆ ಅಂತ ನೀವು ಹೋಗ್ಬಿಡಿ. ಹೂ ಫೌಂಡ್ ಔಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯಕ್ತಿ ಆಲ್ಗಾರಿಥಮ್ಸ್ ಮಾಡಬೇಕಾದ್ರೆ ಅವನಿಗೆ 2 ಡಿಫ್ರೆನ್ಸ್ ಗೊತ್ತಾಯಿತು. $100 ಮಿಲಿಯನ್ ನ್ಯೂರಾನ್ಸ್ ಇರ್ತಕ್ಕಂಥ ಬ್ರೈನು, ಮನುಷ್ಯನ ಬ್ರೈನು. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು 3 ಮಿಲಿಯನ್ ನ್ಯೂರಾನ್ಸ್ ಇರ್ತಕ್ಕಂಥ ಒಂದು ಮೆಥಡಾಲಜಿಲಿ ಅವನು ಹೇಳಿದ್ದೇನು ಅಂದರೆ, ಎಲ್ಲೋ ದೇವರ ಅನುಗ್ರಹದಿಂದ ನನಗೆ ದೇವರಿದ್ದಾನೆ ಅನ್ನಕ್ಕೆ ಅವನ ಇಂಟರ್ವ್ಯೂಲ್ಲೇ ಹೇಳಿದ್ದಾರೆ. ದೇರ್ ಇಸ್ ಗಾಡ್, ದೇರ್ ಇಸ್ ಸಂಬಡಿ ದೇರ್, ವೆರಿ ಪವರ್ಫುಲ್. ಮಂತ್ರಾಸ್ ಬಗ್ಗೆನೂ ಮಾತಾಡಿದ್ದಾರೆ.
ನೀವು ದಯವಿಟ್ಟು ಅದನ್ನು ನೋಡಬೇಕು. ಸಾಧ್ಯವಾದರೆ ನಾಳೆ ಅಥವಾ ನಾಳೆ ಲಿಂಕಲ್ಲಿ ಟ್ರೈ ಮಾಡ್ತೀನಿ. ಯಾರ್ಯಾರು ಮನೇಲಿ ಕೂತ್ಕೊಂಡು ವಯಸ್ಸಾಗಿರೋರು ನನ್ನ ಪ್ರೋಗ್ರಾಮ್ ನೋಡೋರು, ಯಂಗ್ಸ್ಟರ್ಸು ಭಾಳ ಬ್ಯುಸಿಯಾಗಿ ರೂಮ್ಗಳಲ್ಲಿ ಹಾಕ್ಕೊಂಡು ನಂದು ಹಂಗೆ ನಂದು ಹಿಂಗೆ ಅಂತ ಯೋಚನೆ ಮಾಡೋರು, ಸ್ವಲ್ಪ ರ್ಯಾಷನಲ್ ಥಿಂಕಿಂಗ್ ಇರೋರು ಸ್ವಲ್ಪ ಯೂನಿವರ್ಸಲ್ ಥಿಂಕಿಂಗ್, ಫ್ರೀಕ್ವೆನ್ಸಿ ಥಿಂಕಿಂಗಲ್ಲೂ ಬರಬೇಕು. ಭಾಳ ಅದ್ಭುತವಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ದೇರ್ ಇಸ್ ಸಮಥಿಂಗ್ ಪವರ್ಫುಲ್ ಇನ್ ಮಂತ್ರಾಸ್ ಅಂತ ಹೇಳಿದ್ದಾರೆ. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಆಲ್ಗಾರಿದಮ್ಸಲ್ಲಿ ಮಂತ್ರದಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬೈನರಿ ಸಿಸ್ಟಮ್ ಕೋಡ್ಸ್ ಇದೆ ಅಂತ ಹೇಳಿದ್ದಾರೆ. ಒಂದು ತ್ರಯಂಬಕಂ ಮಂತ್ರ ಹೇಳ್ತಕ್ಕಂಥದ್ದು ಅಥವಾ ಗಾಯತ್ರಿ ಮಂತ್ರ ಹೇಳ್ತಕ್ಕಂಥದ್ದು 24 ಸಿಲೆಬೆ ಇದೆ. ಗಾಯತ್ರಿ ಮಂತ್ರದಲ್ಲಿ 24 ಸಿಲೆಬಸ್. ಆ ಮಂತ್ರದ ರಿಪಿಟೇಷನ್ಸ್ ಮಾಡ್ತಾ 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 ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಬ್ರೈನ್ ಗೆಟ್ಸ್ ದಿ ನ್ಯೂರಾನ್ಸ್ ಆ್ಯಂಡ್ ದಿ ಬ್ರೈನ್ ವರ್ಕ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ವರ್ಕ್ ಮಾಡುತ್ತೋ ಅದು ಬ್ರೈನ್ ವರ್ಕ್ ಮಾಡುತ್ತೆ. ಆಲ್ಫಾ ಬೀಟಾ ಗ್ಯಾಮಾ ಸ್ಟೇಟ್ ಅಂತ ಕರಿತೀವಿ ನಾವು. ಈ ಆಲ್ಫಾ ಬೀಟಾ ಗ್ಯಾಮಾ ಸ್ಟೇಜಲ್ಲಿ ನಮಗೆ ಎಮೋಷ್ನಲ್ ಸ್ಟೇಟಲ್ಲಿ ಕೆಲವು ವರ್ಕ್ ಆಗಲ್ಲ. ನಮಗೆ ದುಃಖ ಆದಾಗ ನ್ಯೂರಾನ್ಸ್ ಎಲ್ಲ ಡೋಪಮೈನ್ ರಿಲೀಸ್ನ ಸ್ಟಾಪ್ ಮಾಡಿಬಿಡುತ್ತೆ. ಮೆಂಟಲ್ ಡಿರೈಲ್ಮೆಂಟ್ ಯಾರ್ಯಾರು ಅದ್ರಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಎಕ್ಸ್ಟೆಂಡೆಡ್ ವರ್ಜನ್ ನೋಡಿದ್ದೀನಿ ನಾನು. ಯಾರ್ಯಾರು ನಮ್ಮ ಬ್ರೈನ್ ಯಾವಾಗಲೂ ಕೂಡ ನಾವು ಸಾತ್ವಿಕಾಗಿರಬೇಕು. ಯಾಕೆ ನಾವು ಒಳ್ಳೆಯ ಆಲೋಚನೆಗಳು ಇರಬೇಕು ಅಂತಂದರೆ ನಮ್ಮ ನ್ಯೂರಾನ್ಸು ಪಾಸಿಟಿವಲ್ಲಿ ಮಾತ್ರ ವರ್ಕ್ ಆಗುತ್ತೆ, ನೆಗೆಟಿವಲ್ಲಿ ವರ್ಕ್ ಆಗಲ್ಲ. ಹೊಟ್ಟೆ ಉರಿ ನಮ್ಮ ಇಂಟೆಲಿಜೆನ್ಸ್ನ ಹಾಳು ಮಾಡುತ್ತೆ. ಯಾವುದೋ ಒಂದು ಮೂವಿಗೆ ಜ್ಞಾಪನ ಬರ್ತಾ ಇರ್ತೀವಿ. ಈಗ ಆ ಮೂವಿ ಹೆಸರೆಲ್ಲ ಗೊತ್ತಿರೋದು ರೋಬೋ ಅಂತ. ಅದು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಎಲ್ಲನೂ ಅದರಲ್ಲಿ ಹೋಗಿ ಹ್ಯೂಮನಾಯ್ಡ್ ಅಂತ ಮಾಡಿ ಚೆನ್ನಾಗೇ ಇತ್ತು. ಅದು ಕ್ಲೀನಾಗೆಲ್ಲ ವರ್ಕ್ ಮಾಡ್ತಾ ಇತ್ತು. ಅದರಲ್ಲಿ ಎಮೋಷನ್ಸು ಅದು ಇದು ಎಲ್ಲ ಹಾಕಿ ಕರಪ್ಟ್ ಮಾಡಿ, ಈವನ್ ಮಷೀನ್ಸ್ ಆಲ್ಸೋ ವರ್ಕಿಂಗ್ ರಾಂಗ್ಲಿ. ಹ್ಯೂಮನ್ಸ್ ಕೂಡ ಅದೇ ಥರನೇ ಗಾಡ್ ಮೇಡ್ ಮಷೀನ್ಸ್. ಆದರೆ ಮಷೀನ್ಗೂ ನಮಗೂ ಒಂದೇ ವ್ಯತ್ಯಾಸ, ಫೀಲಿಂಗ್ಸ್ ಇದೆ. ಈ ಮಷೀನ್ಗೆ ಆಲ್ಗಾರಿಥಮ್ಸೇ ಮಂತ್ರ ಅಂತೆ ಅವ್ರು ಹೇಳಿದ್ದಾರೆ. ಮಂತ್ರದಲ್ಲಿಂದನೇ ಇದು ಗೊತ್ತಾಗಿದ್ದು ಅಂತ ಹೇಳಿದ್ದಾರೆ. ಪ್ಲೀಸ್ ಗೋ ಅಂಡ್ ಸರ್ಚ್. ಆಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರ್ಯಾರು ಕೇಳ್ತಾ ಇದ್ದೀರಾ, ಆಲ್ ಪೀಪಲ್ ವುಡ್ ಸೇಡ್ ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ, ಐ ಡೋಂಟ್ ಬಿಲೀವ್ ಗಾಡ್, ಐ ಡೋಂಟ್ ಬಿಲೀವ್ ಮಂತ್ರಾಸ್. ಫಸ್ಟ್ ಹೋಗಿ ಅವ್ರದ್ದು ಇಂಟರ್ವ್ಯೂ ನೋಡಿ. ನಾನು ಅನೇಕ ಜನರದ್ದು ಇಂಟರ್ವ್ಯೂ ಹೇಳಿದ್ದೀನಿ. ಟಾಪ್ ಲೆವೆಲಲ್ಲಿರೋರೆಲ್ಲ, ಇನ್ಕ್ಲೂಡಿಂಗ್ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋದು ಒಂದೇ, ಈ ಎಂಟೈರ್ ಯೂನಿವರ್ಸು ಏನೋ ಒಂದು ಕಂಪನಾಂಕಗಳಲ್ಲಿದೆ ಅಂತ ಹೇಳಿದ್ದಾರೆ. ಆ ಕಂಪನಾಂಕಗಳಿದೆ ಅಂತ, ಕಂಪನಗಳು. ಮಂತ್ರದಲ್ಲೂ ಅದೇ ಕಂಪನಾಂಕಗಳಿದೆ ಅಂತ ಹೇಳಿದ್ದಾರೆ. ಸೊ ಗಾಡ್ ವೈಬ್ರೇಟ್ಸ್. ಹಿಗ್ಸ್ ಬಾಸನ್ ಅಂತ ಬಾಸನ್ ಅಂತ ಇದ್ದಾರೆ ಒಬ್ಬರು ಸೈಂಟಿಸ್ಟ್, ಹಿಗ್ಸ್ ಬಾಸನ್, ಗೂಗಲ್ ಮಾಡಿ. ಮ್ಯಾಟರ್ ಅಂತ ನಾವೇನು ಹೇಳ್ತೀವಿ ಇವತ್ತು, ಭಾಳ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ. ಮ್ಯಾಟರ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಒಂದು ಆಟಮ್ ಅಂತ ಬರೋದು, ಆಟಮಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಆಟಮ್ ಒಳಗಡೆ ಒಂದು ಪಾರ್ಟಿಕಲ್ ಯೂನಿವರ್ಸಲ್ಲಿದೆ. ಆ ಪಾರ್ಟಿಕಲ್ ಡಬಲ್ ಆಗಿನೇ ಇಷ್ಟೊಂದು ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಿರೋದು. ಆ ಒಂದು ಪಾರ್ಟಿಕಲ್ ಇವತ್ತು ಜೀವಂತವಾಗಿದೆ. ಆ ಪಾರ್ಟಿಕಲ್ಗೆ ಆ ಸೈಂಟಿಸ್ಟ್ ಕೊಟ್ಟಿರೋ ಹೆಸರೇ ಗಾಡ್ ಪಾರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ದೇರ್ ಇಸ್ ಎ ಗಾಡ್ ಪಾರ್ಟಿಕಲ್ ಆರ್ ಮದರ್ ಪಾರ್ಟಿಕಲ್, ಹೆಂಗೆ ಬೇಕಾದ್ರೆ ತಗೊಳ್ಳಿ. ಹೇಗೆ ನಮ್ಮೊಳಗಡೆ ಇರ್ತಕ್ಕಂಥ ಜೀವಕೋಶಗಳು ಅಥವಾ ಸೆಲ್ಲು ಆಟೋಮೆಟಿಕ್ ಮಲ್ಟಿಪ್ಲೈ ಆಗುತ್ತೆ, ಅದು ದಿನಾ ಮಲ್ಟಿಪ್ಲೈ ಆಗುತ್ತೆ. ಇಟ್ಸ್ ಜಾಬ್ ಇಸ್ ಟು ಮಲ್ಟಿಪ್ಲೈ.
ನೀವು ಊಟ ಮಾಡಿಲ್ಲ ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಜಸ್ಟ್ ಗಾಳಿ ಸೇವನೆ ಮಾಡಿಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಸೂರ್ಯನಲ್ಲಿ ಹತ್ರ ಚಂದ್ರನ ಹತ್ರ ಇದ್ರೆ ಸಾಕು. ಯಾರೋ ಹೇಳ್ತಾರೆ ಊಟ ಮಾಡಿಲ್ಲ ಅಂದರೆ ಬದುಕದೇ ಇಲ್ಲ. ಏನಿಲ್ಲ, ಗಾಳಿ ಸೇವನೆಯಿಂದ ಇಷ್ಟು ತಿಂಗಳು ಇಷ್ಟು ವರ್ಷ ಬದುಕ್ಬೋದು, ಬರೀ ನೀರಿಲ್ಲದೆ ಇಷ್ಟು ವರ್ಷ ಬದುಕ್ಬೋದು, ಗಾಳಿ ಇಲ್ಲದೆ ಬದುಕ್ಬೋದು. ಯಾಕಂದರೆ ಸೆಲ್ಸ್ಗೆ ಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳು ಡಬಲ್ ಆಗುತ್ತೆ. ಯೂನಿವರ್ಸು ಅದನ್ನೇ ಮಂತ್ರದಲ್ಲಿ ಕೊಟ್ಟಿರೋದು, ಯಜುರ್ವೇದದಲ್ಲಿ ಕೊಟ್ಟಿದ್ದಾರೆ. ನಮಗೆ ಮನುಷ್ಯನ ದೇಹ ಮತ್ತು ಯೂನಿವರ್ಸ್ ಏನೂ ಡಿಫ್ರೆನ್ಸ್ ಇಲ್ಲ. ನಮ್ಮೊಳಗಡೆನೂ ಕೂಡ ಸೆಲ್ ಡಬಲ್ ಆಗುತ್ತೆ. ಪಿಂಡಾಂಡ ಹೆಂಗೋ ಬ್ರಹ್ಮಾಂಡ ಹಂಗೆ ಅಂತ ಅದನ್ನೇ ಹೇಳೋದು. ಬ್ರಹ್ಮಾಂಡ ಹೆಂಗೋ ಪಿಂಡಾಂಡ ಹಂಗೆ, ನಾವೆಲ್ಲ ಪಿಂಡಗಳು. ವಿ ಹ್ಯಾವ್ ದಿ ಸೇಮ್ ಇಂಟರ್ನಲ್ ಮಲ್ಟಿಪ್ಲಿಕೇಶನ್ಸ್ ಆಫ್ ಸೆಲ್ಸ್. ಯೂನಿವರ್ಸಲ್ಲೂ ಅದೇ ಥರ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಸೂರ್ಯನಿಂದ ನಾವೆಲ್ಲ ಹುಟ್ಟಿರೋದು. ಸೂರ್ಯನೆಲ್ಲ ಎನರ್ಜಿ ಇತ್ತು, ಮಲ್ಟಿಪ್ಲೈ ಆಯಿತು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಎಲ್ಲಿಂದ ಬಂತದು? ಆ ಎನರ್ಜಿ ಎಲ್ಲಿಂದ ಬಂತು? ಆ ಸೂರ್ಯನಿಂದ ಬಂತು. ಸೂರ್ಯ ಬಂದಿದ್ದು ನಮ್ಮ ಈ ಬ್ರಹ್ಮಾಂಡದ ಮಧ್ಯಭಾಗದಿಂದ. ಆ ಬ್ರಹ್ಮಾಂಡದ ಮಧ್ಯಭಾಗ ಬರೀ ಸೂರ್ಯ ಒಂದೇ ಬಂದಿದೆ. ಎಷ್ಟೊಂದು ಬಂತು ಸೂರ್ಯಗಳು, ಅದನ್ನೆಲ್ಲ ನಕ್ಷತ್ರ ಅಂತ ಮೇಲೆ ನೋಡ್ತೀವಿ. ಇಟ್ ಹಸ್ ಡಬಲ್ಡ್ ದೇರ್, ಫ್ರಮ್ ದೇರ್ ಇಟ್ ಹಸ್ ಡಬಲ್ಡ್. ಎಷ್ಟೋ ಈಗಲೂ ಕೂಡ ಸೈಂಟಿಸ್ಟ್ಗಳು ಟೆಲಿಸ್ಕೋಪ್ ಹಾಕೊಂಡು ನೋಡ್ತಾನೆ ಇದ್ದಾರೆ. ಎಷ್ಟೋ ಸೌರಮಂಡಲಗಳಿದೆ, ಒಂದು ಸೌರಮಂಡಲ ಅಲ್ಲ, ಎಷ್ಟೋ ಸೌರಮಂಡಲಗಳಿದೆ. ಎಲ್ಲ ನಕ್ಷತ್ರದಲ್ಲೂ ಗ್ರಹಗಳಿದ್ದಾವೆ, ಎಲ್ಲ ನಕ್ಷತ್ರಗಳಲ್ಲೂ ಗ್ರಹಗಳಿದ್ದಾವೆ. ಸೊ ಆ ಕಾನ್ಸೆಪ್ಟ್ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಪಸ್ ಬಂದಾಗ ಆ ಮಂತ್ರದಲ್ಲಿ ಡಿಕೋಡಿಂಗ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ದಿ ವೇದಿಕ್ ಮಂತ್ರಾಸ್ ಹ್ಯಾಸ್ ಗಾಟ್ ದಿ ಆಲ್ಗಾರಿಥಮ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 3x ವರ್ಕ್ ಮಾಡಿದ್ರೆ ನಮ್ಮ ಬ್ರೈನ್ 100x ವರ್ಕ್ ಮಾಡುತ್ತಂತೆ. ಯಾಕೆಂದರೆ ಆರ್ಟಿಫಿಷಿಯಲ್ ಮಾಡಿದ್ದೇ ಬ್ರೈನು ಅಷ್ಟೇ ಅಲ್ವಾ. ಸೊ ಇನ್ನು ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದಮೇಲೆ ಡೀಪ್ ಸೀಕ್ ಅಂತ ಬರ್ತಾ ಇದೆ. ನೆಕ್ಸ್ಟು ಡೀಪ್ ಸೀಕ್ ಅಂತ ಬರುತ್ತೆ. ಸೊ ನಮ್ಮ ಬ್ರೈನು ಇಷ್ಟೊಂದು ಜನ ಇದೀವಲ್ಲ, ವಿ ಕ್ಯಾನ್ ಮೇಕ್ ಎ ವಂಡರ್ಫುಲ್ ವರ್ಲ್ಡ್ ಅಂತ ಅದಕ್ಕೆ ಸ್ಪಿರಿಚುವಲ್ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಸಮಾಧಾನ, ಪೇಷನ್ಸ್. ಆಮೇಲೆ ಆಸ್ ಪರ್ ಕರ್ಮ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಳೆ ಡೇಟ್ಗಳೆಲ್ಲ ಹೇಗೆ ಬರುತ್ತೆ? AI ಒಂದು ಹೊಡೆದ್ರೆ ಇಂಥ ದಿವಸದಲ್ಲಿ ಇದೇ ಬರುತ್ತೆ. AI ಏನು ಬರುತ್ತೆ? ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಕನೆಕ್ಟೆಡ್ ಟು DNA. ಹಳೆ ಕಾಲದ್ದೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಅದನ್ನೇ ನಮ್ಮ ಹ್ಯೂಮನ್ಸ್ಗೆ ಕನೆಕ್ಟ್ ಮಾಡಿರೋದು. ನಮ್ಮ ಕರ್ಮ, ನಮ್ಮ ಜೀನ್ಸ್, ನಮ್ಮ DNA, ನಮ್ಮ ತಾತ ಮುತ್ತಾತ ಅವ್ರದ್ದು ತಲೆಯಲ್ಲಿ ಬಂದು ಓಡಿರ್ತಕ್ಕಂಥದ್ದೆಲ್ಲ ನಮ್ಮ ತಲೆಗೆ ಪಾಸಾಗಿದೆ ಥ್ರೂ ದಿ ಸ್ಪರ್ಮ್, ಥ್ರೂ ದಿ ಎಗ್, ಓವಮ್ಮಿಂದ. ಅವೆರಡರಲ್ಲೂ ಪವರ್ ಹೌಸ್ ಅದು. ಅದರಲ್ಲೇ ಇರ್ತಕ್ಕಂಥದ್ದೆಲ್ಲ ಹಳೆಯದೆಲ್ಲ ಇನ್ಫಾರ್ಮೇಷನ್. ಅದನ್ನೇ ಜ್ಯೋತಿಷ್ಯದಲ್ಲಿ ಹಿಂದಿಂದ ಕರ್ಮ ಅದರ ಎಂಟ್ರಾಗಿದೆ. ಐ ಡೋಂಟ್ ಬಿಲೀವ್ ಇನ್ ಕರ್ಮ. ಹಾರ್ಡ್ ವರ್ಕ್ ಮಾಡೋ ಎಲ್ಲ ಸಿಕ್ಬಿಡುತ್ತೆ. ಯು ಆರ್ ವರ್ಕಿಂಗ್ ಆ್ಯಸ್ ಪರ್ ದಿ ಲಾಸ್ಟ್ ಅಕ್ವೈರ್ಡ್ ಕರ್ಮ. ಸಿಂಪಲ್. ಸಡನ್ ಆಗಿ ಹುಟ್ಟುತ್ತಾನೆ, ಹುಚ್ಚರಾಗಿ ಹುಟ್ಟುತ್ತಾರೆ, ಲುನಾಟಿಕ್ ಆಗಿ ಹುಟ್ಟುತ್ತಾರೆ. ಸೇಮ್ ಬ್ರೈನ್, ಅರ್ಥನೇ ಆಗಲ್ಲ. ಇವತ್ತು ಕೂಡ ಒಂದು ರಿಪೇರಿ ಮಾಡದೇ ಇರತಕ್ಕಂಥ ಒಂದೇ ಒಂದು ವಸ್ತು ದೇಹದಲ್ಲಿ ಅಂದರೆ ನರ್ವ್ಸ್. ನರ್ವ್ಸ್ ಕೆನ್ ನಾಟ್ ಬಿ ರಿಪೇರ್ಡ್. ವೈರಿಂಗ್, ನಮ್ಮಲ್ಲಿ ಬಾಡಿ ಇರತಕ್ಕಂಥ ವೈರ್ಸ್ ಅದು. ಪೇಯ್ನ್ಗೆ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ, BP ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ, ಶುಗರ್ಗೆ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ಯಾವುದೋ ನ್ಯೂರೋ ಅಂತ ಬರಲ್ಲ, ಸುಮ್ಮನೆ ನ್ಯೂರೋ ಅಂತ ಹೆಸರಷ್ಟೇ. ನರ್ವಸ್ ಸಿಸ್ಟಮ್ಗೆ ಇದುವರೆಗೂ ಕೂಡ ನರ್ವ್ ಕಟ್ಟಾದರೆ ಹೋಯ್ತದು. ನರ್ವ್ ನನಗೆ ಜೋಡಿಸ್ಬೋದಷ್ಟೇ. ಇಟ್ ಕೆನಾಟ್ ಬಿ ಔಟ್ಸೈಡ್ ರಿಪೇರ್ಡ್. ದಿ ಮೋಸ್ಟ್ ಪವರ್ಫುಲ್ ನರ್ವ್ ಕಣ್ಣಿನ ನರ್ವ್.
ಬಿಕಾಸ್ ಇರೋ ಆಬ್ಜೆಕ್ಟ್ನ ನಮಗೆ ಕಾಣಿಸ್ತಾ ಇರುತ್ತೆ. ಒಂದು ಮಾಂಸದಲ್ಲಿ ಈ ಟೆಕ್ನಾಲಜಿ ಮಾಡಿರೋದು. ಯೋಚನೆ ಮಾಡಿ, ಮಾಂಸದಲ್ಲಿ ಈ ಟೆಕ್ನಾಲಜಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಯುವಕರೆಲ್ಲ ಕೂತಿದಾರಲ್ಲ ಮನೇಲಿ, ಟೆಕ್ನಾಲಜಿ, ಮೊಬೈಲು, ಕಂಪ್ಯೂಟರ್ಸಲ್ಲಿ ಇದಿರಲ್ಲ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹ್ಯೂಮನ್ ಟೆಕ್ನಾಲಜಿ ಡನ್ ಬೈ ಆಲ್ಮೈಟಿ. ಒಂದು ಕಣ್ಣನ್ನು ನಾವು ತಯಾರಿಸೋಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಒನ್ ಮೋರ್. ಅದಕ್ಕೆ ಕಣ್ಣಿಲ್ದರು ಯಾರು ದಾನ ಮಾಡಬೇಕಷ್ಟೇ. ಆರ್ಟಿಫಿಷಿಯಲ್ದು ಏನಾದ್ರು ಒಂದು ಮಾಡಿಬಿಟ್ಟು ಒಂದು ಅದರೊಳಗಡೆ ಎಲ್ಲ ಹಾಕ್ಬಿಟ್ಟು ಕಣ್ಣು ಹಾಕ್ಕೊಳಕ್ಕಾಗಲ್ಲ. ಇನ್ನೊಬ್ರು ಕಣ್ಣು ದಾನ ಮಾಡಿದ್ರೆ ಅದು ಹಾಕಿ ಆ ನರ್ವ್ನ ಕನೆಕ್ಟ್ ಮಾಡ್ತಾರೆ. ಆಪ್ಟಿಕ್ ನರ್ವ್, ಇಟ್ ಈಸ್ ನೋನ್ ಆಸ್ ಆಪ್ಟಿಕ್ ನರ್ವ್. ಆಪ್ಟಿಕ್ ಅನ್ನೋದು ಸೈನ್ಸ್, ಅದು ವರ್ಕ್ ಮಾಡ್ತಕ್ಕಂಥದ್ದು. ಅಷ್ಟು ಕರೆಕ್ಟಾಗಿ ನಮಗೆ ಆ ಸೀಕ್ವೆನ್ಸ್ ಗೊತ್ತಾಗುತ್ತೆ. ಅದು ವರ್ಕ್ ಆಗದೆ ಸೆಲ್ಸಿಂದ. ಐ ಸೆಲ್ ಸ್ಟ್ರಾಂಗ್ ಆಗಿರಬೇಕು. ಪವರ್ ಕೊಟ್ಟಿದ್ದಾನೆ ಅದಕ್ಕೆ. ಇಟ್ ಆಲ್ ವರ್ಕ್ಸ್ ವಂಡರ್ಸ್. ಆ ಕಣ್ಣಿಂದನೇ ತಗೊಂಡು ಬ್ರೈನಲ್ಲಿ ನಾವು ಕ್ರಿಯೇಟ್ ಮಾಡಿಕೊಂಡು ಆ ಬ್ರೈನ್ ಪ್ರೋಸೆಸಸ್. ಈ ಬ್ರೈನ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ, ಚೆನ್ನಾಗಿ ಅಚೀವ್ ಮಾಡಬೇಕು ಅಂತಂದರೆ, ಅದಕ್ಕೆ ಆ ಬ್ರೈನ್ಗೆ ಮೆಡಿಸಿನ್ನು ಬೇರೆ ಏನೂ ಇಲ್ಲ ಸ್ವಾಮಿ, ಮಂತ್ರಗಳೇ. ದಿ ರಿಪಿಟೇಷನ್ ಆಫ್ ಮಂತ್ರಾಸ್ ಮೇಕ್ಸ್ ದಿಸ್ ಬ್ರೈನ್ ಆ್ಯಕ್ಟಿವ್. ಬೇರೆ ಯಾವ ಫುಡ್ಡು ಇಲ್ಲ ಬ್ರೈನ್ಗೆ. ದಿ ವರ್ಡ್ಸ್ ವಿ ಸ್ಪೀಕ್, ದಿ ವರ್ಡ್ಸ್ ವಿ ಹಿಯರ್, ಅದೇ ಇಂಪಾರ್ಟೆಂಟ್. ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅಂತ ಏನು ಉದುರಲ್ಲ ಸ್ವಾಮಿ. ನಿಮಗೆ ಬ್ರೈನಿಂದನೇ ವರ್ಕ್ ಆಗಿ ಯಾವ ಥರ ಉದುರಿಸ್ಬೋದು ಅನ್ನೋ ಟೆಕ್ನಾಲಜಿ ಕ್ರಿಯೇಟ್ ಮಾಡ್ಬೋದು ನೀವು, ಬೈ ಗಿವಿಂಗ್ ದಿ ಫುಡ್ ಫಾರ್ ದಿ ಮಸಲ್. ಎಲ್ಲ ಮಸಲ್ಲೇ, ಅದನ್ನು ಮಸಲ್ಲೇ. ನಾವು ಇದಕ್ಕೆ ಎಕ್ಸಸೈಸ್ ಮಾಡ್ತೀವಿ. ಬ್ರೈನ್ ಎಕ್ಸಸೈಸ್ ಏನಿದೆ, ಅಲ್ಲಿರ್ತಕ್ಕಂಥ ಫೈವ್ ಪಾರ್ಟ್ಸ್ ಇದೆ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, 5 ಪಾರ್ಟ್ಸ್. ಕಾರ್ಟೆಕ್ಸು, ಫ್ರಂಟಲ್, ಪ್ರೀಫ್ರಂಟಲ್ ಕಾರ್ಟೆಕ್ಸ್, ಅದೆಲ್ಲ ಬರ್ತಕ್ಕಂಥದ್ದು 5 ಪಾರ್ಟ್ಸ್. ಆ 5 ಪಾರ್ಟ್ಸಲ್ಲಿ ಒಂದೊಂದು ಆ್ಯಕ್ಷನ್ ಇದೆ. ಅದಕ್ಕೆ ಬೇಕಾಗಿರೋದು ಒಂದೇ, ಸೌಂಡ್ ಎನರ್ಜಿ. ಅದಕ್ಕೆ ಮಂತ್ರ ಇಸ್ ವೆರಿ ಇಂಪಾರ್ಟೆಂಟ್. ವೈ ಮಂತ್ರ ಇಸ್ ಇಂಪಾರ್ಟೆಂಟ್? ಯಾಕೆ ಅಂದರೆ, ನಾನು ಈ ಮಾತು ಹೇಳಿದೆ, ತುಂಬ ಜನ ಪಾಪ ವಯಸ್ಸಾದವ್ರು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ತಾರೆ. ಆ ವಯಸ್ಸಾಗಿರ್ತಕ್ಕಂಥ ಕನ್ಸಲ್ಟೇಷನ್ ತೊಗೊಳ್ಳೋರೆಲ್ಲ ಮಂತ್ರ ಬರ್ಕೊಳ್ಳಿ, ನಿಮ್ಮ ಮಗಳಿಗೆ ಹೇಳಿ, ನಮ್ಮ ಮಗನಿಗೆ ಹೇಳಿ. ಅವರೆಲ್ಲ ನಂಬರ್ ಸರ್, ನಂಬಲ್ಲ ಅವರೆಲ್ಲ. ಮುಂದಿನ ದಿವಸ ನಮಗೆ ವೆಸ್ಟಿಂದ ಇನ್ಫಾರ್ಮೇಷನ್ ಬರುತ್ತೆ. ಅವಾಗ ಬಾಯಿ ಮುಚ್ಕೊಂಡೆಲ್ಲ ಎಲ್ಲ ಮುಚ್ಕೊಂಡು ಅವಾಗ ಮಂತ್ರ ಹೇಳ್ತೀವಿ ನಾವು. ಆ ದಿವಸ ಬರುತ್ತೆ, ಶಾರ್ಟ್ಲಿ ಬರುತ್ತೆ. ಮೈ 6th ಸೆನ್ಸ್ ಇಸ್ ಟೆಲ್ಲಿಂಗ್. ಡಿಕೋಡ್ ಮಾಡ್ತಾರೆ ಅವರು. ಮಂತ್ರದಲ್ಲಿ ಯಾವ ಮಂತ್ರ ಎಲ್ಲ ತೆಗಿತಾರೆ, ಹುಡುಕ್ತಾ ಇರ್ತಾರೆ. ಏನೋ ಇದೆ ಹಳೆದಕ್ಕೆ ಹೋಗ್ತಾರೆ. ನಮ್ಮ ಯಂಗ್ಸ್ಟರ್ಸು ಸಾಫ್ಟ್ವೇರು, ಕೋಡಿಂಗು, ಡಿಕೋಡಿಂಗು ಏನೇನೋ ಮಾಡ್ತೀವಿ. ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗೋಕ್ಕೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಂತ್ರಾಸ್ ಬ್ರಿಲಿಯನ್ಸ್ ಆಗುತ್ತೆ. ಮೆಡಿಟೇಷನ್ ಮಾಡಿ, ಚಾಂಟ್ ಎನಿ ಮಂತ್ರ. ಅಲ್ಲಿ ಯಾವುದೋ ಇನ್ನರ್ ಇಂಜಿನಿಯರಿಂಗ್ ಅಂತ ಈಶಾ ಫೌಂಡೇಶನ್ಗೆ ಎಲ್ಲ ಹುಡುಗಿ ಲಿಂಗ್ ಅಂದಾಗ ಅಲ್ಲಿ ಓಂ ನಮಃ ಶಿವಾಯನೇ ಹೇಳ್ಕೊಡೋದು. ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ. ಅಲ್ಲಿ ಇಂಗ್ಲೀಷಲ್ಲಿ ಹಂಗೆ ಹಿಂಗೆ ಎಲ್ಲ ಗ್ಯಾನ್ಸ್ ಎಲ್ಲ ಕೊಟ್ಟು ನಿಮಗೆ ಓಂ ನಮಃ ಶಿವಾಯ ಹೇಳಿ ಅಂತಾರೆ. ದಟ್ ಈಸ್ ಆಲ್ಸೋ ಪಂಚಾಕ್ಷರಿ ಮಂತ್ರ, ಸೌಂಡ್ ಸಿಲೆಬಸ್. ಇಟ್ ಹ್ಯಾಸ್ ಗಾಟ್ ಸಮ್ ವೈಬ್ರೇಷನ್. ಶಿವ ಇಸ್ ಎ ಗಾಡ್ ಅಂತ ಏನು ಪ್ರೇ ಮಾಡೋದಲ್ಲ. ದಟ್ ವರ್ಡ್ಸ್ OM S ಅಂತ ಬರ್ತಕ್ಕಂಥದ್ದು, ಹೆಚ್ಚು ಬರ್ತಕ್ಕಂಥ ಓಂ ನಮಃ ಶಿ ವಾ ಯಾ ಹ್ಯಾಸ್ ಗಾಟ್ ಸಮ್ ಪವರ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಚಾಂಟ್ ಆ್ಯಂಡ್ ಮೇಕ್ ಯುವರ್ ಬ್ರೈನ್ ಬ್ರಿಲಿಯನ್ಸ್. ಆ ವರ್ಡ್ಸಿಂದನೇ ದೇವರುಗಳಾಗಿದ್ದು. ಸೊ ಲೆಟ್ ಅಸ್ ಆಲ್ ಬಿಕಮ್ ಗಾಡ್. ಹೂ ಇಸ್ ಗಾಡ್? ಹೂ ಇಸ್ ಇಂಟೆಲಿಜೆನ್ಸ್ ಆ್ಯಂಡ್ ನಾಲೆಜಬಲ್. ಸೊ ಆಲ್ ಯಂಗ್ಸ್ಟರ್ಸ್ ಇವತ್ತು ಕೇಳಿದರೆ ಕೆಲವೊಂದು ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ. ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಓಕೆ, ನಮಗೆ ಅರ್ಥ ಆಗುತ್ತೆ ಫ್ಯೂಚರಲ್ಲಿ. ತಂದೆ ತಾಯಿಗಳು ಮಂತ್ರ ಹೇಳ್ಕೊಳಪ್ಪ ಅಂತಂದರೆ ಹೀಯಾಳಿಸ್ಬೇಡಿ. ನಿಮ್ಮ ಬ್ರೈನ್ಗೆ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಅದನ್ನು ಬ್ಲಾಕ್ ಮಾಡಿದ್ರೆ ನಿಮಗೆ ನೀವೇ ಬೈಕೋತಾ ಇದ್ದೀರಾ. ನನ್ನ ಮಂತ್ರ ಎಲ್ಲ ಹೇಳಲ್ಲ ಅಂದರೆ ಯು ಆರ್ ನಾಟ್ ಗಿವಿಂಗ್ ಫುಡ್ ಫಾರ್ ಯುವರ್ ಬ್ರೈನ್. ಫುಡ್ ಫಾರ್ ಯುವರ್ ಬ್ರೈನ್ ಈಸ್ ಮಂತ್ರ. ಸರ್ವೇ ಜನ ಸುಖಿನೋ ಭವಂತು.